ಲಿಖಿಲವರೇ, ನನ್ನ 28ಕ್ಕೆ ಚಾಲೆಂಜ್ ಮಾಡ್ತಿರಲ್ಲ, ನಾನೊಂದು ಚಾಲೆಂಜ್ ಮಾಡ್ತೀರ ನಿಮಗೆ. ಲಿಖಿಲವರೇ, ಕುಮಾರಣ್ಣಗೆ ಚಾಲೆಂಜ್ ಮಾಡಲ್ಲ. ಪಾಪ ಯಾರೋ ನೀವು ಹೇಳಿಕೊಟ್ರು, ಇನ್ನೂ ಹುಡುಗ ಇದ್ದೀಯಾ, ಇನ್ನೂ ರಾಜಕೀಯ ಪ್ರವೇಶ ಆಗಿಲ್ಲ. ನನಗೆ ಅಯ್ಯೋ ಅನಿಸ್ತದೆ. ಕುಮಾರಣ್ಣ, ದೇವೇಗೌಡರು ಅವ್ರ ಹೆಸರು ಹೇಳ್ಕೊಂಡು ಏನು ಬೇಕೋ ಆಗ್ಬೋದಾಗಿತ್ತು. 3 ಸಾರಿ ಸೋತ್ಬಿಟ್ಟಿದ್ರು, ನಂಗೆ ಅಯ್ಯೋ ಅನಿಸ್ತದೆ. ಆದರೂ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಮಾಲೂರಿಗೆ ಬಂದಂಥದ್ದು ನೋಡಿದ್ದೀನಿ ನಾನು. ಆ JDS ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನು ಮಾತಾಡಿದ್ದಾರೆ. ನಾನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ಪ್ರಶ್ನೆ ಮಾಡ್ತೀನಿ. ಪಾಪ ರಾಜಕಾರಣಕ್ಕೆ ಇನ್ನೂ ಬಂದಿಲ್ಲ, ಎಂಟ್ರಿ ಆಗಿಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು. ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರ ಹೆಸರು ಹೇಳಿಕೊಂಡು ಸನ್ಮಾನ್ಯ ಕುಮಾರಣ್ಣವ್ರ ಹೆಸರು ಹೇಳಿಕೊಂಡು ರಾಜಕಾರಣಕ್ಕೆ ಬಂದಂಥವ್ರು ಇವರೆಲ್ಲ ಬರ್ತಾ ಇರೋದು ನಿಖಿಲ್ ಅವರು. ಆದರೆ ನಮ್ಮದು ಹಿನ್ನೆಲೆ ಏನೇ ಇಲ್ಲದಿದ್ರು ಕೂಡ ನಾವು ಒಂದು ದೊಡ್ಡ ರೈತರ ಕುಟುಂಬದಲ್ಲಿ ಹುಟ್ಟಿದಂಥವರು. ರಾಜಕೀಯ ಪ್ರವೇಶ ಮಾಡಿ ನಮ್ಮದೇ ಆದ ಒಂದು ದಾಖಲೆಗಳನ್ನು ನಾವೇ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ನಾವು 86ರಲ್ಲಿ ಮಂಡಲ ಪಂಚಾಯತಿ ಮೆಂಬರ್, ಕೈ ಸಿಂಬಲ್ ಅವತ್ತು. ಮಂಡಲ ಪಂಚಾಯತಿಂದ, ಗ್ರಾಮ ಪಂಚಾಯತಿಂದ, PLD ಬ್ಯಾಂಕಿಂದ, ತಾಲೂಕ್ ಪಂಚಾಯತಿಂದ 3 ಸಾರಿ ಮಿಲ್ಕ್ ಯೂನಿಯನ್, 3 ಅವಧಿಗೆ ಮಿಲ್ಕ್ ಯೂನಿಯನ್ ಚೇರ್ಮನ್ ಮತ್ತು 2 ಅವಧಿಗೆ ಈ ತಾಲೂಕಿನ ಶಾಸಕನಾಗಿ ಕೆಲಸ ಮಾಡ್ಕೊಂಬಂದಿದ್ವಿ. ಇದು ನಿಖಿಲ್ ಅವ್ರಿಗೆ ಗೊತ್ತಿಲ್ಲ. ಅವ್ರ ಅಪ್ಪನ ಕೇಳ್ಬೋದು, ಕುಮಾರಣ್ಣನ. ನಮ್ಮ ಹಿಸ್ಟ್ರಿ ಪಾಪ ಅವರು ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಇನ್ನೊಂದು ಮಾತಾಡ್ತಾ ಇದ್ರು, ಅದಕ್ಕೂ ಕೂಡ ನಾನು ಹೇಳಬೇಕಾಗ್ತದೆ. JDS ಪಕ್ಷದಿಂದ ಅಧಿಕಾರವನ್ನು ಎಂಜಾಯ್ ಮಾಡಿ ಮತ್ತೆ JDSಗೆ ಮೋಸ ಮಾಡಿ ಬೇರೆ ಪಕ್ಷಕ್ಕೆ ಹೋಗಿ ಶಾಸಕರಾಗಿದ್ದಾರೆ. 2028ಕ್ಕೆ ಮತ್ತೆ ಶಾಸಕರಾಗಲಿ ಅಂತ ಚಾಲೆಂಜ್ ಕೂಡ ಮಾಡಿದ್ದಾರೆ. ನಾನು ನಿಖಿಲ್ ಅವ್ರಿಗೊಂದು ಪ್ರಶ್ನೆಯನ್ನು ಮಾಡ್ತೀನಿ. ನಿಖಿಲ್ ಅವರೇ, ನಿಮ್ಗೆ ಗೊತ್ತಿಲ್ಲ, ನಾನು JDS ಪಕ್ಷದಿಂದ ರಾಜಕಾರಣ ಪ್ರವೇಶ ಆಗಲಿಲ್ಲ. ನಾನು ಮೂಲತಃ ಕಾಂಗ್ರೆಸ್ಗ. JDS ಯಾವ ಪರಿಸ್ಥಿತಿಯಲ್ಲಿತ್ತು ಅಂತ ನಿಖಿಲ್ ಅವ್ರಿಗೆ ಗೊತ್ತಿರಲಿಲ್ಲ. ಸನ್ಮಾನ್ಯ HB ದೇವರಪ್ಪನವರು ಶಾಸಕರಾದ ಮೇಲೆ ಮತ್ತೆ JDS ಪೊಸಿಷನ್ 1600 ಓಟ್ ಇತ್ತು. ನಿಖಿಲ್ ಅವರೇ, JDS ಸಿಂಬಲಲ್ಲಿ ಅರ್ಜಿ ಹಾಕೋಕ್ಕೆ ಯಾರೂ ಮುಂದೆ ಬರಲಿಲ್ಲ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಗೆ ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ. ಆ ಸಂದರ್ಭದಲ್ಲಿ ಟೇಕಲ್ ಕ್ಷೇತ್ರದಿಂದ ನನ್ನ ಶ್ರೀಮತಿ ರತ್ನಮ್ಮ ನಂಜೇಗೌಡರನ್ನ JDS ಅಭ್ಯರ್ಥಿ ಮಾಡಿ ಮಾಲೂರು ತಾಲೂಕಲ್ಲಿ ಒಂದೇ ಒಂದು ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಟ್ಟಂಥದ್ದು ನಿಮ್ಮ ಸಿಂಬಲ್ ಹೆಸರು ಹೇಳ್ಕೊಂಡಲ್ಲ, ನಮ್ಮ ವೈಯಕ್ತಿಕವಾದ ವರ್ಸಸ್ ಮೇಲೆ ಆ JDS ಸಿಂಬಲ್ ತಗೊಂಡ್ರು ಕೂಡ ನನ್ನ ಶ್ರೀಮತಿಯನ್ನು ಜಿಲ್ಲಾ ಪಂಚಾಯತಿ ಪ್ರೆಸಿಡೆಂಟ್ ಮೆಂಬರ್ ಮಾಡಿದ್ದು. ಅದಾದ ಮೇಲೆ ವಿಧಾನಸಭೆ ಚುನಾವಣೆ ಬರ್ತದೆ. ಆ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಒಂದು ಮೆಂಬರ್ ಗೆದ್ದು ಅಧ್ಯಕ್ಷ ಆದಮೇಲೆ, ಜಿಲ್ಲಾ ಪಂಚಾಯತಿ ಆದಮೇಲೆ MLA ಎಲೆಕ್ಷನ್ ಬರ್ತದೆ. MLA ಎಲೆಕ್ಷನ್ ಬಂದಾಗ ನಾನು ಕುಮಾರಣ್ಣವ್ರಿಗೆ ಒಂದು ಮಾತು ಕೊಟ್ಟಿದ್ದೆ, ನನ್ನ ಮಾಲೂರು ತಾಲೂಕಿಂದ JDSನ ಶಾಸಕರಿಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ನಾನು. ಆ ಸಂದರ್ಭದಲ್ಲಿ ಕುಮಾರಣ್ಣವ್ರು ಒಂದು ಮಾತು ಹೇಳ್ತಾರೆ, ನೆನಪು ಮಾಡ್ಕೋಬೇಕಾಗ್ತದೆ. ಬ್ರದರ್, ನೀನೇ ಅಭ್ಯರ್ಥಿ ಆಗಬೇಕು ಅಂತ ಹೇಳ್ತಾರೆ ನನಗೆ ಆವತ್ತು. ಆಗ ನಾನು ಕೃಷ್ಣಯ್ಯ ಸೀಟ್ರು 53,000 ಲೀಡು, ಟೋಟಲ್ ಪುರಸಭೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲ್ಲ ಅವ್ರದ್ದೇ ಇದೆ. ನಾನು ಒಂದೇ ಒಂದು ಜಿಲ್ಲಾ ಪಂಚಾಯತ್ ಗೆದ್ದಿದ್ದೇವೆ. ನನ್ನ ಕೈಯಲ್ಲಿ ಆಗೋದಿಲ್ಲ. ನಾನು ಹೇಳಿದವ್ರಿಗೆ ಟಿಕೆಟ್ ಕೊಟ್ಟರೆ ಒಬ್ಬ MLA ಗೆಲ್ಸ್ಕೊಡ್ತೀನಿ ಅಂತ ಕುಮಾರಣ್ಣವ್ರಿಗೆ ಮಾತು ಕೊಟ್ಟೆ. ಆವಾಗ ಕೋಡಿಹಳ್ಳಿ ಮಂಜುನಾಥ್ ಗೌಡರನ್ನ ಹೊಸಕೋಟೆಯಲ್ಲಿ BJP ಅವರ ಕುಟುಂಬ, ಆದರೆ ಅಲ್ಲಿಂದ ಇಲ್ಲಿಗೆ ಕರ್ಕೊಂಬಂದು ಇಲ್ಲಿ JDS ಅಂತ ಡಿಕ್ಲೇರ್ ಮಾಡಿಸಿ ನಮ್ಮ ಮನೆಗೆ ಬರ್ತಾರೆ. ಕೊಮ್ಮನಹಳ್ಳಿ, ನಮ್ಮ ಹಳ್ಳಿಗೆ ಬೆಂಗಳೂರಿಂದ ನಮ್ಮ ಮನೆಗೆ ಬರ್ತಾರೆ. ನಮ್ಮ ಮನೆಗೆ ಬಂದು ತಿಂಡಿ ತಿಂದ್ಕೊಂಡು 12 ಗಂಟೆವರೆಗೂ ಮನೆಯಲ್ಲಿದ್ದು ನನ್ನ ಜೊತೆಯಲ್ಲಿ ಕರ್ಕೊಂಡೋಗಿ DC ಆಫೀಸಲ್ಲಿ ವಾಪಸ್ ತೆಗೆಸಿದ್ರು. ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ವಾಪಸ್ ತೆಗೆದೆ. ವಾಪಸ್ ತೆಗೆದ ಮೇಲೆ ಮನೋಹರ್ ಅವರು MLC ಆಗೋಕ್ಕೆ ಅವಕಾಶ ಸಿಕ್ತು.
ಅದಕ್ಕೆಲ್ಲ ಆಗ್ತಾರೆ ಅಂತ ಹೇಳಿದ್ದೀನಿ. ಅದನ್ನು ನಾನು ವಿತ್ಡ್ರಾ ಮಾಡ್ತಾ ಇದ್ದೀನಿ. ಅದೇನೇ ಆಗಲಿ ಮಾಲೂರು ತಾಲೂಕಲ್ಲಿ ರಾಮೇಗೌಡರೇ ನೆಕ್ಸ್ಟ್ JDS ಅಭ್ಯರ್ಥಿ. ನಾ BJPಯಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ, ಮೈತ್ರಿಯಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ. ನಾ JDSಗೆ ರಾಮೇಗೌಡರನ್ನೇ ಅಭ್ಯರ್ಥಿ ಅಂತ ಡಿಕ್ಲೇರ್ ಮಾಡೋಕ್ಕಾಯ್ತು ನಿನ್ನ ಕೈಯಲ್ಲಿ? ಮಾಡೋಕ್ಕೆ ಆಗಲಿಲ್ಲ. ಬರೀ ನಂಜೇಗೌಡರ ಟಾರ್ಗೆಟ್ ಮಾಡಿದ್ರಿ. 200 ಓಟಲ್ಲಿ 250 ಓಟಲ್ಲಿ ಗೆದ್ದಿದ್ದೀರಿ ಅಂತ ಮಾತಾಡ್ತೀರಿ. ನನ್ನ ಕೇಸ್ರ ಬಗ್ಗೆ ಮಾತಾಡ್ತೀರಿ. ಹೌದಪ್ಪ, ನಾನು ಸಿಂಗಲ್ ಓಟಲ್ಲಿ ನಾನು ಗೆದ್ದಿದ್ರು ಕೂಡ ಮಾಲೂರು ತಾಲೂಕಿನ ಜನತೆ ಸ್ವಾಭಿಮಾನವನ್ನು ಉಳಿಸ್ಕೊಂಡಿದ್ದಾರೆ. ಬೆಂಗಳೂರವ್ರು ಕೊಡಲಿಲ್ಲ, ಹೊಸಕೋಟೆ ಅವ್ರು ಕೊಡಲಿಲ್ಲ, ಇಂಡಿಪೆಂಡೆಂಟ್ ಕೊಡಲಿಲ್ಲ, BJP ಅವ್ರು ಕೊಡಲಿಲ್ಲ. JDS ಅಭ್ಯರ್ಥಿನ ಪಾಪ 4ನೇ ಪ್ಲೇಸ್ಗೆ ಹೋಯ್ತು, ಅವನು ಸ್ಥಳೀಕ. ಆದರೆ ನಂಜೇಗೌಡ ಸ್ಥಳೀಕ ಅಂತೇಳಿ 280 ಓಟಲ್ಲಿ ಗೆಲ್ಸ್ಕೊಂಡ್ರು. ನಾನು ಆ ತೃಪ್ತಿಯಲ್ಲಿದ್ದೀನಿ. ಲಿಖಿಲವರೇ, ನನ್ನ 28ಕ್ಕೆ ಚಾಲೆಂಜ್ ಮಾಡ್ತಿರಲ್ಲ, ನಾನೊಂದು ಚಾಲೆಂಜ್ ಮಾಡ್ತೀರ ನಿಮಗೆ. ಲಿಖಿಲವರೇ, ಕುಮಾರಣ್ಣಗೆ ಚಾಲೆಂಜ್ ಮಾಡಲ್ಲ. ಕುಮಾರಣ್ಣ ನಮ್ಮ ಬಾಂಧವ್ಯ ಬೇರೆ ಇದೆ. ಪಾಪ ಯಾರೋ ನೀವು ಹೇಳ್ಕೊಟ್ರು, ಇನ್ನೂ ಹುಡುಗ ಇದ್ದೀಯಾ, ಇನ್ನೂ ರಾಜಕೀಯ ಪ್ರವೇಶ ಆಗಿಲ್ಲ. ನನಗೆ ಅಯ್ಯೋ ಅನಿಸ್ತದೆ. ಕುಮಾರಣ್ಣ, ದೇವೇಗೌಡರು ಅವ್ರ ಹೆಸರು ಹೇಳ್ಕೊಂಡು ಏನು ಬೇಕೋ ಆಗ್ಬೋದಾಗಿತ್ತು. 3 ಸಾರಿ ಸೋತ್ಬಿಟ್ಟಿದ್ರೆ ನಂಗೆ ಅಯ್ಯೋ ಅನಿಸ್ತದೆ. ಆದರೂ ಕೂಡ ನೀನು ಮಾತನಾಡುವಾಗ ಇವನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡು ಮಾತಾಡಿಲ್ಲ ಅಂತ ಬೇಜಾರು ಕೂಡ ಇದೆ. ಒಂದು ಚಾಲೆಂಜನ್ನು ಮಾಡ್ತೀನಿ ನಾನು, 28ಕ್ಕೆ ರಾಮೇಗೌಡ ಟಿಕೆಟ್ ಕೊಡ್ತೀಯಾ? ಡಿಕ್ಲೇರ್ ಮಾಡಿ ನೋಡೋಣ ಆಗಲಿ. ನಾನು ಚಾಲೆಂಜ್ ಮಾಡ್ತೀನಿ, 28 ನಾನು ಗೆಲ್ತೀನಿ. ನಾನು ಕಾಂಗ್ರೆಸ್ಸಿನ ಅಭ್ಯರ್ಥಿ ಆಗ್ತೀನಿ. ರಾಮೇಗೌಡರನ್ನ ನೀನು JDS ಡಿಕ್ಲೇರ್ ಮಾಡ್ತೀನಿ ಅಂತೇಳಿ ಚಾಲೆಂಜ್ ಮಾಡು. ನಮ್ಮ ತಾಲೂಕಿನ ಜನತೆಗೆ ಒಂದು ಮೆಸೇಜ್ ಕೊಡು. ನಿನ್ನ ಪರ ಇರ್ತಾರೆ. ಎಲ್ಲೂ ಕೊಡಲಿಲ್ಲ ನನ್ನ ಭಾಷಣದಲ್ಲಿ. ಸ್ಥಳೀಕಪ್ಪ ನಾನು, ನನ್ನ ತಾಲೂಕಿನ ಜನ ನೋಡ್ತಾ ಇದ್ದಾರೆ. ನನಗೆ ವಿರುದ್ಧ ಮಾತಾಡ್ತೀಯ ವಿನ ಬೆಂಗಳೂರವ್ರಿಗೆ ವಿರುದ್ಧ ನೀನು ಮಾತಾಡಿಲ್ಲ. ನೀನು ರಾಮೇಗೌಡ ಪರ ನೀನು ಮಾತಾಡಿಲ್ಲ. ನೀನು ರಾಮೇಗೌಡ ಕಣ್ಣನ್ನು ನೀರು ಹಾಕ್ಕೊಂಡ್ರು ಕೂಡ ರಾಮೇಗೌಡರೇ ನಾನಿದ್ದೀನಿ, ಯಾವುದೇ ಕಾರಣಕ್ಕೂ BJP JDS ಮೈತ್ರಿಯಲ್ಲಿ ಈ ಸೀಟನ್ನು ಬಿಡಲ್ಲ, ನಾನು ನಿನ್ಗೆ ಕೊಡಿಸ್ತೀನಿ ಅಂತ ಒಂದು ಮೆಸೇಜನ್ನು ಮಾಲೂರು ತಾಲೂಕಿನ ಜನತೆಗೆ ಕೊಡಲಿಲ್ಲ. ನೀನು ತುಂಬ ಬೇಜಾರಾಗೋದೇನೆಂದರೆ, ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ED ಕೇಸು ಮಾತಾಡ್ತೀಯ, ನನ್ನ ಪರ್ಸ್ನಲ್ಲು ಮಾತಾಡ್ತೀಯ. ಎಂಥ ಮಹನೀಯರು. ED ಕೇಸು ಮತ್ತು ಇನ್ನೊಂದು ಕೇಸು ನಿಮ್ಮ ಮನೇಲಿ ಇಲ್ಲೇನಪ್ಪ, ನಿಮ್ಮ ಕುಟುಂಬದಲ್ಲಿ ಇಲ್ಲೇನಪ್ಪ, ಎಂತೆಂಥ ಕೇಸ್ ಅದಪ್ಪ. ರಾಜ್ಯದಲ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ, ಅಷ್ಟು ನೋವು ತಿಂತಾ ಇದೀವಿ ಎಲ್ಲರೂ ಕೂಡ ಸೇರಿ. ಇಂಥ ಕುಟುಂಬದಲ್ಲಿ ಹಿಂಗಾಗಿದೆ ಅಂತ ಈ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದರೆ, ಲಿಖಿಲವರು ಎಲ್ಲನ ಹೋಗ್ರಿ, ನಿಮ್ಗೆ ದೇವರು ಒಳ್ಳೇದು ಮಾಡಲಿ. ನಾನು ನಿಮ್ಮ ವಿರುದ್ಧ ನಾನು ಮಾತಾಡೋಕ್ಕೆ ಹೋಗೋದಲ್ಲ. ನಿನ್ನೆ ಮಾತಾಡಿದ್ದಕ್ಕಾಗಿ ನಾನು ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ. ಹುಟ್ಟುತ್ತಾ ಹೋರಾಟಗಾರ. ನಿನ್ನಂಗೆ ನಿಮ್ಮ ಅಪ್ಪನ ಹೆಸರು ಹೇಳ್ಕೊಂಡು ಅಪ್ಪಾಜಿ ಹೆಸರು ದೇವೇಗೌಡ ಅಪ್ಪಾಜಿ ಹೆಸರು ಹೇಳ್ಕೊಂಡು ರಾಜಕಾರಣಕ್ಕೆ ಬಂದಿಲ್ಲ. ನಾನು ನಂದೇ ಹಿಸ್ಟ್ರಿ ಕ್ರಿಯೇಟ್ ಮಾಡ್ಕೊಂಡು ಬಂದಿರೋನು. ಯಾರಿಗೂ ಕಾಂಪ್ರಮೈಸ್ ಆಗಲ್ಲ. ನನ್ನಷ್ಟು ನಾನೇ ಬೆಳ್ಕೊಂಬಂದಿದ್ದೀನಿ. ದಯವಿಟ್ಟು ಇಂಥ ಭಾಷೆ ಮಾತಾಡೋದ್ರಿಂದ ನಿಮಗಿದು ಒಳ್ಳೆಯದು ಕೂಡ ಆಗಲ್ಲ, ಮಾಲೂರು ತಾಲೂಕಿನ ಜನತೆಯಿಂದ ಅಕ್ಸೆಪ್ಟ್ ಕೂಡ ಮಾಡಲ್ಲ ಅಂತೇಳಿ ನಾನು ಇವತ್ತು ನಮ್ಮ ಪ್ರೆಸ್ ಅವ್ರು ಬಂದಿದ್ದಾರೆ ಇಲ್ಲಿ, ಇವ್ರ ಮುಖಾಂತರ ನಿನಗೆ ತಿಳಿಸೋಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತುಂಬ ಬೇಜಾರಿಂದ ಚಾಲೆಂಜ್ ಆಗಿ ತಗೊಂಡು ಮುಂದಿನ ದಿನಗಳಲ್ಲಿ ನೀನೇನೋ ಚಾಲೆಂಜ್ ಮಾಡೋದು 28 ಹೇಳಿದೀಯಾ,